ಮಿಥುನ ರಾಶಿಯವರ ಏಪ್ರಿಲ್ ತಿಂಗಳ ಭವಿಷ್ಯ ಹೇಗಿದೆ? ಮಿಥುನ ರಾಶಿಯವರಿಗೆ ಸ್ವಲ್ಪ ಗೊಂದಲದ ಒಂದು ತಿಂಗಳು ಅಂತಾನೆ ಹೇಳ್ಬೋದು. ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೆ ಒಂದಲ್ಲ 10 ಸರಿ ಯೋಚನೆ ಮಾಡಿಕೊಂಡು ಕೆಲಸ ಕಾರ್ಯಗಳನ್ನು ಮಾಡಿ. ಎಷ್ಟು ಸಾಧ್ಯನೋ ಅಷ್ಟು ಯಾವುದಾದರೂ ವಿಷ್ಣುವಿನ ದೇವಸ್ಥಾನಕ್ಕೆ ಹೋಗಿ 10 ನಿಮಿಷಗಳ ಕಾಲ ಕುಳಿತು ಬರೋದನ್ನ ಮಾಡಿ. ಹಾಗೆ ಹೊಸ ಕೆಲಸಗಳಿಗೆ ಚೇಂಜ್ ಮಾಡಬೇಕು ಅಂತ ಇರೋರು ದಯವಿಟ್ಟು ಈ ತಿಂಗಳು ನೀವು ಹೊಸ ಕೆಲಸನ ಹುಡ್ಕೋದಾಗ್ಲಿ, ಹೊಸ ಕೆಲಸ ಪ್ರಾರಂಭ ಮಾಡೋದನ್ನಾಗ್ಲಿ ಮಿಥುನ ರಾಶಿಯವರು ಮಾಡೋದಕ್ಕೆ ಹೋಗಬೇಡಿ. ಹಾಗೆ ಎಷ್ಟು ಸಾಧ್ಯನೋ ಅಷ್ಟು ಬೆಳಿಗ್ಗೆ ಸಂಜೆ 2 ಟೈಮ್ ನೀವು ವಿಷ್ಣು ಸಹಸ್ರನಾಮವನ್ನು ಕೇಳಿ, ವಿಷ್ಣು ಅಷ್ಟೋತ್ತರವನ್ನು ಕೇಳಿ, ಇಲ್ಲ ಹೇಳಲಿಕ್ಕೆ ಬಂದರೆ ಹೇಳ್ಕೊಳ್ಳಿ. ನೀವು ಇದರಿಂದ ನಿಮ್ಮ ಜೀವನದಲ್ಲಿ ಏನು ಈ ಒಂದು ತಿಂಗಳ ಪ್ರಾಬ್ಲಮ್ ಇದೆ ಖಂಡಿತವಾಗ್ಲೂ ಸಾಲ್ವ್ ಆಗುತ್ತೆ. ಹಾಗೆ ಆರೋಗ್ಯದಲ್ಲಿ ಕೂಡ ಮುನ್ನೆಚ್ಚರಿಕೆಯನ್ನು ವಹಿಸಿ, ಆರೋಗ್ಯ ಸಮಸ್ಯೆ ಕೂಡ ಆಗುವಂಥದ್ದು ಇರುತ್ತದೆ. ಆದ್ದರಿಂದ ಮಿಥುನ ರಾಶಿಯವರು ಎಷ್ಟು ಸಾಧ್ಯವೋ ಅಷ್ಟು ಸಾರಿ ಓಂ ನಮೋ ವಿಷ್ಣುವೇ ನಮಃ ಇಲ್ಲ ಓಂ ವಾಸುದೇವಾಯ ನಮಃ ಈ ಒಂದು ಪಠಣೆಯನ್ನು ಮಾಡೋದ್ರಿಂದ ಇಡೀ ತಿಂಗಳು ನಿಮಗೆ ಒಳ್ಳೆಯದಾಗುತ್ತೆ. ಧನ್ಯವಾದಗಳು.